ಪ್ರೈಸ್ ಲಾರ್ಡ್. ಯೋಬನ ಜೀವನ ಚರಿತ್ರೆ. ಸತ್ಯವೇದದಲ್ಲಿ ಯೋಬ ಪ್ರಮುಖ ಗ್ರಂಥ. ಉಚ್ ಎಂಬ ದೇಶದಲ್ಲಿ ಯೋಬನು ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದನು. ದೇವರು ಅವನನ್ನು ಆಶೀರ್ವದಿಸಿ ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು, ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರನ್ನು ಅವನಿಗೆ ನೀಡಿದನು. ಹೀಗೆ ಆ ದೇಶದಲ್ಲಿ ಯೋಬನು ಧನವಂತನು ಮತ್ತು ಧರ್ಮವಂತನೆಂದೇ ಪ್ರಸಿದ್ಧಿಯಾಗಿದ್ದನು. ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮವನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಒಂದಾನೊಂದು ದಿನ ದೇವದೂತರು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಅವರ ಜೊತೆ ಬಂದನು. ದೇವರು ಸೈತಾನನಿಗೆ, ಎಲ್ಲಿಂದ ಬಂದಿ ಎಂದು ಕೇಳಲು, ಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆಗ ದೇವರು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ದೇವರು ಯೋಬನ ಬಗ್ಗೆ ಸಾಕ್ಷಿಯನ್ನು ಹೇಳಿದನು. ಆಗ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ? ನೀನು ಅವನಿಗೆ ಅವನ ಮನೆಗೂ ಬೇಲಿಯನ್ನು ಹಾಕಿದ್ದೀಯಲ್ಲ. ಅವನು ಕೈ ಹಾಕಿದ ಕೆಲಸಗಳನ್ನು ನೀನೇ ಸಫಲ ಮಾಡುತ್ತಿ. ಅದಕ್ಕೆ ಅವನ ಸಂಪತ್ತಿಯು ದೇಶದಲ್ಲಿ ಅಭಿವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನೀನು ಕೈ ನೀಡಿ ಅವನನ್ನು ಅಳಿಸಿಬಿಡು. ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸಬೇಕು ಅಂದನು. ದೇವರು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ, ಪರೀಕ್ಷಿಸಿ ನೋಡು ಎಂದು ಸೈತಾನನಿಗೆ ಅಪ್ಪಣೆ ನೀಡಿದನು. ಆಗ ಸೈತಾನನು ಯೋಬನ ಮೇಲೆ ಬಹಳಷ್ಟು ಕಷ್ಟಗಳನ್ನು ನೀಡಿ ಶೋಧಿಸಿದನು. ಅವನಿಗಿದ್ದಂತಹ ಸಂಪತ್ತಿ, ಅವನಿಗಿದ್ದಂತಹ ಮಕ್ಕಳು, ಅವನಿಗಿದ್ದಂತಹ ಎಲ್ಲ ಆಸ್ತಿಗಳನ್ನು ಹಾಳು ಮಾಡಿ ಅವನಿಗೆ ಘೋರವಾದ ರೋಗದಲ್ಲಿ ಹಾಕಿ ಅಂಗಾಲಿನ ನಡು ನೆತ್ತಿವರೆಗೂ ಕುರುಗಳನ್ನು ಹುಟ್ಟಿಸಿ ಬಾಧಿಸಿ ಅವನನ್ನು ಬಹಳವಾಗಿ ಕಷ್ಟ ನೀಡಿ ಯೋಬನನ್ನು ಕಷ್ಟದಲ್ಲಿ ಸಿಲುಕಿಸಿತು. ಆದರೆ ಯೋಬನು ಕುಗ್ಗದೆ ಎಷ್ಟೇ ಕಷ್ಟ ಬಂದರೂ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸು ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ದೇವರನ್ನು ಪ್ರತಿದಿನವೂ ಪ್ರಾರ್ಥಿಸುತ್ತಿದ್ದನು. ಯೋಬನ ಹೆಂಡತಿ ಕೂಡ, ನಿನ್ನನ್ನು ಇಷ್ಟೊಂದು ಕಷ್ಟದಲ್ಲಿ ಸಿಲುಕಿಸಿದ ದೇವರನ್ನು ಯಾಕೆ ಇಷ್ಟೊಂದು ನಂಬುತ್ತಿ ಎಂದು ಹೇಳಿದರೂ ಕೂಡ ಯೋಬನು ಕುಗ್ಗದೆ ದೇವರನ್ನೇ ಸ್ಮರಿಸುತ್ತಾ ಇದ್ದನು. ಎಷ್ಟೇ ಕಷ್ಟ ಬಂದರೂ ಪಾಪ ಮಾಡದೆ ನೀತಿವಂತನಾಗಿ ದೇವರಿಗೆ ನಂಬಿದನು. ಆಗ ದೇವರು ಅವನ ಭಕ್ತಿಯನ್ನು ನೋಡಿ ಮೊದಲಿಗಿಂತ 2ರಷ್ಟು ಹಿಂತಿರುಗಿ ಕೊಟ್ಟನು. ಆಗ ಯೋಬನು 710 ವರ್ಷಗಳ ಕಾಲ ಬದುಕಿ 4 ತಲೆಮಾರಿನವರೆಗೂ ಬದುಕು ಬಾಳಿದನು. ಹೀಗೆ ದೇವರು ಯೋಬನನ್ನು ಆಶೀರ್ವದಿಸಿದಂತಹ ರೀತಿ. ಎಷ್ಟೇ ಕಷ್ಟ ಬಂದರೂ ದೇವರನ್ನು ಬಿಡದೆ ನಮಗೆ ಬಂದಂಥ ಕಷ್ಟಗಳನ್ನು ನಾವು ತಾಳಿಕೊಂಡು ದೇವರನ್ನೇ ನಂಬಿಕೊಂಡು ಪಾಪ ಮಾಡದೆ ನೀತಿಯಿಂದ ಬದುಕುವುದಾದರೆ ಯೋಬನಂಥ ಆಶೀರ್ವಾದ ಕೂಡ ನಾವು ಪಡೆದುಕೊಳ್ಳಬಹುದು. ದೇವರು ನಿಮ್ಮೆಲ್ಲರನ್ನೂ 2ರಷ್ಟು ಆಶೀರ್ವದಿಸಲಿ. ಆಮೇನ್.